ಅಖಾಡ ಬಿಗ್ ಫೈವ್ ಡಿಸಿಷನ್ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದು ಒಂದು ಪಾಯಿಂಟ್ ಏನು ಬರುತ್ತೆ ಅಂದರೆ, ಅತಿ ಮುಖ್ಯವಾದಂಥ ಒಂದು ಪಾಯಿಂಟ್ ಇಲ್ಲಿ, ಈ ಥರದೊಂದು ವಿಚಾರಗಳು ಬಂದಾಗ ಸಂಶಯಕ್ಕೆಡೆ ಇಲ್ಲದ ರೀತಿಯಲ್ಲಿ ಅದೇನೋ ಹೇಳ್ತಾರಲ್ಲ, ಸೀಸರನ ಹೆಂಡತಿ ಅನುಮಾನಾತೀತಳಾಗಿರಬೇಕು ಅಂತ. ಅಂದರೆ ಒಬ್ಬನ ಹೆಂಡತಿ ಎಲ್ಲ ಅನುಮಾನಗಳಿಂದ ಆಚೆ ಇರಬೇಕು ಅಂಥೇಳಿ ಒಂದು ಆಯೋಗ ಅಂತ ಬಂದಾಗ ದೇಶದಲ್ಲಿ ನಾವೆಲ್ಲ ಗೌರವಿಸುವಂತಹದ್ದು. ಇದರಲ್ಲಿ ರಾಹುಲ್ ಗಾಂಧಿ ಒಂದು ಮಾತು ಹೇಳ್ತಾರೆ, ಜೆನ್ ಝಿ ಇವರ ಭವಿಷ್ಯವನ್ನು ಹೊಸಕಿ ಹಾಕ್ಬಿಡ್ತಾ ಇದ್ದಾರೆ ಇವರು. ಒಂದು ಮನುಷ್ಯನ ಮತಾಧಿಕಾರವನ್ನು ಕಿತ್ಕೊಳ್ಳೋದಿದೆಯಲ್ಲ, ಅದು ಕಿತ್ಕೊಂಡ್ರೆ ಒಂದು ಎಲ್ಲ ಹೋದಂಗೆ ಲೆಕ್ಕ. ಆಮೇಲೆ ಈ ಮೆಥಡನ್ನು ಒಂದು ವೇಳೆ ಯಾವುದೇ ಪಕ್ಷ ಈ ಮೆಥಡನ್ನು ಬಳಸಿಕೊಂಡು ಅದರಲ್ಲಿ ಎಲೆಕ್ಷನ್ ಕಮಿಷನ್ ಶಾಮೀಲಾಗಿಬಿಟ್ಟಿದ್ರೆ ದೇಶದಲ್ಲಿ ಚುನಾವಣೆಗಳೆನ್ನುವುದು ಸುಮ್ಮನೆ ನಾಮಕೆ ವಾಸ್ತೆ. ನಾನು ಮಾಡಿದೆ, 5 ವರ್ಷ ಆಯಿತು, ಟೈಮ್ ಬಂತು, ಡೇಟ್ ಅನೌನ್ಸ್ ಮಾಡಿದೆ, ದೊಡ್ಡ ಆಡಳಿತ ಯಂತ್ರ ತೊಗೊಂಡು ಹೋದೆ, BSFನ ಹಾಕಿದೆ, ಸೈನ್ಯ ಹಾಕಿದೆ, ಈ ಕಡೆ ಪೊಲೀಸ್ನ ಹಾಕಿದೆ, ಇದೆಲ್ಲ ಮತಗಟ್ಟೆಗಳು ಮಾಡಿದೆ, ಇದೆಲ್ಲ ಒಂದು ಸಾಂಕೇತಿಕ ಅನಿಸ್ಬಿಡ್ತವೆ. ಅದರಲ್ಲಿ ಎಲ್ಲ ಪಾರ್ಟಿಗಳು ಫೇರ್ ಇವರೇ. ನಾನು ಆಗಲೇ ಇವ್ರನ್ನ ಕೇಳಿದೆ, ನೀವು ಇದ್ದಾಗೆಲ್ಲ ಚೆನ್ನಾಗಿತ್ತೇನ್ರಿ ಅಂಥೇಳಿ. ನಾವು ಕಾಲಕ್ಕೆ ಎವ್ಯಾಲ್ಯೂಯೇಟ್ ಆಗಿದ್ದೀವಿ, ನಾವು ಸೋತು ಇದ್ದೀವಿ. ಆಫ್ಟರ್ ರಾಹುಲ್ ಗಾಂಧಿ ನರಸಿಂಹರಾವ್ ಇವರು ಮನಮೋಹನ್ ಸಿಂಗ್ 2 ಟೈಮಲ್ಲಿ ಇವ್ರ ಪಾರ್ಟಿ ಏನು ಫುಲ್ ಮೆಜಾರಿಟಿ ತೊಗೊಂಡು ಗೆದ್ದಿರಲಿಲ್ಲ. ಫುಲ್ ಮೆಜಾರಿಟಿ ಬಂದು ಇವರು ಮೈತ್ರಿಕೂಟ ಮಾಡಿಕೊಂಡೇ ಮಾಡಿದ್ದು ಅಂತ ಬಂದಾಗ ಈ ಕಾಲಘಟ್ಟದಲ್ಲಿ ಸೋಲೋ ಗೆಲುವು ಎಲೆಕ್ಷನ್ ಕಮಿಷನ್ನು ಅದನ್ನು ಹೇಗೆ ರಿಸೀವ್ ಮಾಡಬೇಕೋ ಆ ಥರ ಸಮರ್ಪಕವಾದ ಉತ್ತರ ಬರ್ತಿಲ್ಲ ಅಂತ ಒಂದು ವಾದ ಅಷ್ಟೇ ಇಲ್ಲಿ. ಸರ್, ಇವಾಗ ನಾ ಹೇಳೋದು ಹಾಫ್ ಬೇಕ್ ನರೇಟಿವ್ಸ್ ಮಾಡಬೇಡಿ ಅಂತ ಕಾಂಗ್ರೆಸ್ನವ್ರಿಗೆ ಹೇಳುವಂಥದ್ದು. ಅಂಡ್ ದಟ್ ಡಸಂಟ್ ಹೋಲ್ಡ್ ದ ವಾಟರ್. ಹಾಫ್ ಬೇಕ್ ನರೇಟಿವ್ಸ್ ಡಸಂಟ್ ಹೋಲ್ಡ್ ದ ವಾಟರ್. ನಾವ್ ಹೇಳ್ತಾ ಇರೋದೇನು ಅಂತಂದ್ರೆ, ವೆನ್ ಯು ಪ್ರೆಸ್ ಫಾರ್ ಈ ತರದ್ ಇರ್ಬೇಕಾದಾಗ ನಾವು ಪ್ರೂಫ್ ಅಂತ ನಾವು ಒಂದು ರಾಜಕೀಯ ಪಕ್ಷವ ಕೇಳ್ತೀವಿ, ಜನಸಾಮಾನ್ಯನೂ ಕೇಳ್ತಾನೆ. ಅದನ್ನ ಕೇಳಬೇಕಾದಾಗ ವೈ ಡು ಯು ಸಿಂಕ್ ಅವೇ ವಿತ್ ದಟ್ ನಿಮ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲಿ? ಐ ಡೋಂಟ್ ವಾಂಟ್ ಇಟ್. ನಾನು ಹೇಳ್ತಾ ಇರೋಂಥದ್ದು, ನೀವು ವೇಟ್ ಫಾರ್ ಹಿಮ್. ಇದು ಸರ್, ಡೋಂಟ್ ಆಸ್ಕ್ ಹಿಮ್. ಸರ್, ನಾನು ಹೇಳಿದಾಗ ರಾಹುಲ್ ಗಾಂಧಿ ಉತ್ತರ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಇದು ಹಾಫ್ ಬೇಕ್ಡ್. ಈ ರಾಹುಲ್ ಗಾಂಧಿ ಹೇಳೋದೆಲ್ಲ ಅರೆಬೆಂದ ಸತ್ಯಗಳು, ಅರ್ಧಂಬರ್ಧ ವಿಚಾರ ಈ ಮನುಷ್ಯ ಮಾತಾಡ್ತಾನೆ ಅಂದಾಗ ಯದು ಕುಮಾರೋ ನಿಮ್ಮ ಪಾರ್ಟಿಯವರು ಯಾರೋ ರಾಹುಲ್ ಗಾಂಧಿನ ಎಕ್ಸ್ಪೋಸ್ ಮಾಡಿ, ಏನಪ್ಪ ಯಾರಪ್ಪ ಇದು ಹೇಳ್ತಾ ಇರೋದು, ಮಾಡೆಲ್ಲು ಮ್ಯಾಥ್ಯಸ್ ಫೆರೆರೋ ಎಲ್ಲಪ್ಪ ಇದೆ 22 ಕಡೆ ಕತೆ ಬಿಡ್ತಾ ಇದ್ದೇನೇನು ಅಂತೇಳಿ ಹೇಳಿ ಇನ್ನೊಂದು ಪಾಯಿಂಟ್ ಬರುತ್ತೆ ಇಲ್ಲಿ. ಇದು ಒಂದು ಘಟನೆ, ಒಬ್ಬ ಆಕ್ಸಿಡೆಂಟ್ ಮಾಡ್ಬಿಟ್ಟು ಹೋಗ್ಬಿಟ್ಟ, ಒಬ್ಬ ಗುದ್ದಿದ ಅಂತಾನೆ, ಒಬ್ಬ ಗುದ್ದಿಲ್ಲ ಅಂತಾನೆ, ನಾನು ಗುದ್ದಿಲ್ಲ ಅಂತಾನೆ. ಇನ್ನೊಂದು ನಾಯಿ ಮರಿ ನೋಡ್ದೊಡ್ಡು ಸಾಯಿಸ್ಬಿಟ್ರು ಅಂತಾರೆ, ನಾನು ಸಾಯಿಸಲಿಲ್ಲ, ಅದು ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತು ಒಬ್ರು ಹೇಳ್ತಾರೆ. ಇದಕ್ಕಿರುವ ಇವತ್ತಿನ ಕಾಲದ ಪ್ರೈಮಾ ಫೇಸಿ ಜನ ಕನ್ವಿನ್ಸ್ ಆಗುವಂಥ ಏಕೈಕ ವಿಚಾರ ಏನು ಅಂತ ಹೇಳಿದ್ರೆ, ಒಂದು CCTV ಫುಟೇಜ್. ಇದು ಯಾರನ್ನಾದ್ರೂ ಕನ್ವಿನ್ಸ್ ಮಾಡುತ್ತೆ. ಇದು ಪ್ರೈಮಾ ಫೇಸಿ ಹೇಳ್ತಾ ಇದ್ದೀನಿ, ಇನ್ವೆಸ್ಟಿಗೇಷನ್ ಆಮೇಲೆ ನಡ್ಕೊಂಡು ಹೋಗಲಿ. ಗುದ್ದದ ನೋಡಿ, ಇಲ್ಲಿ ಇಂಥ ಕಾರು ಇಂಥ 2 ವೀಲರು ಗುದ್ದುಬಿಟ್ಟ ಸಾಯಿಸ್ಬಿಟ್ಟ ಅಂತ. ನೀವು CCTVನ ಆ್ಯಸ್ ಇಫ್ ಏನೋ ಎಲೆಕ್ಷನ್ ಕಮಿಷನ್ದೇ ಪ್ರಾಪರ್ಟಿ, ಅದು ಈ ದೇಶ ಚುನಾವಣೆಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಸುಪ್ರೀಂ ಅಧಿಕಾರ ಇದೆ, ನಾನು ಇಷ್ಟ ಆದರೆ ಕೊಡ್ತೀನಿ, ಮಹಿಳೆಯರ ಗೌಪ್ಯತೆ, ಈ ಕತೆ ಹೇಳ್ತಿರಲ್ಲ ನೀವು, ಇದು ಲಾಜಿಕಲಿ ಎಲ್ಲಾದರೂ ಮ್ಯಾಚ್ ಆಗಬೇಕಲ್ಲ. ಸರ್, ನಾವು ಇವ್ರು 22 ವೋಟ್ ಹಾಕಿದ್ದಾರೆ ಅಂದಾಗ ಒಂದೇ ಮಹಿಳೆ 22 ಬೂತ್ಗೆ ಹೋಗಿರಬೇಕು ಇಲ್ವಾ? ಒಂದು ID ಇಟ್ಕೊಂಡಿದ್ದಾರೆ, ಇನ್ಯಾರೋ ಬಂದು 22 ಜನ ವೋಟ್ ಹಾಕಿದ್ದಾರೆ ಅಂತ, ಎರಡರಲ್ಲಿ ಒಂದೇ ಇರ್ಬೇಕು ತಾನೆ. ಇವೆರಡೂ ಸುಳ್ಳು ಅಂತ ಆದ್ರೂ ನಿರೂಪಿಸಿ. ಸರ್, ಹಾಗಾದ್ರೆ ಆ ಇದನ್ನೆಲ್ಲ ಹೆಂಗ್ಬೇಕಂದ್ರೆ ಸೆಕ್ಯೂರಿಟಿ ಪರ್ಸನಲ್ಸ್ ಅಲ್ಲಿರುವಂತವ್ರು ಅವ್ರು ಅಷ್ಟು ಜನ ವೋಟ್ ಹಾಕಿದ್ದಾರೆ, ವಾಟ್ ವೇ ದೇ ಡೂಯಿಂಗ್, ಪೋಲಿಂಗ್ ಆಫೀಸರ್ಸ್ ಆಗ್ಬೋದು. ರಾಹುಲ್ ಗಾಂಧಿ ಶಾಮೀಲಾಗಿತ್ತು. ನೀವು ಯಾವ ರೀತಿ ಆಪಾದನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ, ದೇ ಅಂಡರ್ಮೈನಿಂಗ್ ದ ಡೆಮೋಕ್ರಸಿ. ಡೆಮೋಕ್ರಸಿ ಪ್ರೋಸೆಸ್ ಅಂಡರ್ಮೈನ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು. ಇದು ಇಲ್ಲಿ ಇದೊಂದು ನಿಧಿ ಇಟ್ಟಿದ್ದೀನಪ್ಪ, ಹಣ ಇಟ್ಟಿದ್ದೀನಪ್ಪ, ನೋಡ್ಕೊಳ್ಳಪ್ಪ ಅಂತ ನಿಮ್ಗೆ ಹೇಳಿದಾಗ ನೀವೆಲ್ಲ ಒಂದು 15-20 ಜನ ಇಲ್ಲಿ ಇರ್ತೀರಿ. ಯಾರೋ ಕದ್ದುಬಿಟ್ಟ ಅಂತ ಒಬ್ಬ ಬಂದು ಜೋರಾಗಿ ಕಿರ್ಚ್ಕೋತಾನೆ, ಆ ಹಣ ನಂದು ಇತ್ತದ್ರಲ್ಲ ಹಣ, ಅದು ಇವ್ರ ಕೈಲಿ ಕೊಟ್ಟಿದ್ದೆ, ಕದ್ದುಬಿಟ್ಟ ಅಂತ ಬಂದಾಗ ಯದು ಕುಮಾರ್ ಗೌಡ್ರು ಫಸ್ಟ್ ರೆಸ್ಪಾನ್ಸ್ ಏನಾಗಬೇಕು? CCTV ಹಾಕಿದ್ದೀನಿ ಬಾರಯ್ಯ, ಅವ್ನು ಯಾರು ಕದ್ನೋ ನಾವೆಲ್ಲ ಇಲ್ಲ ನಾವು ಆಪಾದಿತರಾಗ್ಬಿಡ್ತೀವಿ, ನಮ್ಮನ್ನೆಲ್ಲ ನೀವು ಕಳ್ಳ ಅಂತ ಸಾಯೋರು ಕರೆದು ಬಿಡ್ತೀರಾ, ಬನ್ನಿ CCTV ನಾನು ತೋರಿಸ್ತೀನಿ ಅಂತ. ಅದನ್ನು ಮಾಡಬೇಕಾ? ನಾನು CCTV ಕೊಡಲ್ಲ, ಅವ್ನು ಸುಮ್ಮನೆ ಏನೋ ಹೇಳ್ತಾ ಇದ್ದಾನೆ, ಅವ್ನು ಆ ಥರದ್ದು ನಡೆದೇ ಇಲ್ಲ ಅಂತ ನೀವು ಹೇಳುವಷ್ಟು ಕಾಲವು ಸರ್ ನಿಮ್ಮ ಮೇಲೆ ಅನುಮಾನ ಹೆಚ್ಚಾಗಬಹುದೇ ಹೊರತು ಅನುಮಾನದ ಪ್ರಮಾಣ ಕಡಿಮೆ ಆಗಲ್ಲ. ಇದು ಸರಿ ಇದೆ ಸರ್. ಹಾಗಾದ್ರೆ CCTV ಫುಟೇಜ್ ತಗೋಬೇಕಂದ್ರೆ ಒಂದು ಫಾರ್ಮಲ್ ಆಗಿ ಒಂದು ಕಂಪ್ಲೇಂಟ್ ಇರ್ಬೇಕಲ್ವಾ ಸರ್? ಓಕೆ, ಕಂಪ್ಲೇಂಟ್ ಇರ್ಬೇಕು ಸರ್. ಈಗ ಇಲ್ಲಿ ಸುಭಾಷ್ ಸರ್ ಇಲ್ಲಿ ಏನಾಗುತ್ತೆ, 2 ವಿಚಾರ ಸರ್. ಕಳ್ಳತನ ಆಗಿದೆ ಒಂದು ಭಾಗ, CCTV ಫುಟೇಜ್ ಇದೆ ಒಂದು ಭಾಗ. ಇದರಲ್ಲಿ ನೀನು ಯಾವ ಥರ ದೂರು ಕೊಡಬೇಕು, ದೂರಿನ ಅನುಕ್ರಮಣಿಕೆ ಹೇಗಿರಬೇಕು, ದೂರಿನ ಸಂಖ್ಯೆ ಪ್ರತಿ ಹೇಗಿರಬೇಕು, ನೀನು ಯಾವ ಸೆಕ್ಷನ್ ಅಡಿ ದೂರು ಹಾಕಬೇಕು, ಇದರ ದೂರುದಾರ ಯಾರಿರಬೇಕು, ಇದರಲ್ಲಿ ನಾವು ಪ್ರೊಲಾಂಗ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಾ, ಅಥವಾ ಇದರಲ್ಲಿ ನಿಷ್ಕಳಂಕವಾಗಿ ಸಚ್ಚಾರಿತ್ರದ ರೂಪದಲ್ಲಿ ನಾವು ಆಚೆ ಬರೋ ಕಡೆ ಪ್ರಯತ್ನವನ್ನು ಎಲೆಕ್ಷನ್ ಕಮಿಷನ್ ಮಾಡಬೇಕಂತ? ಇಲ್ಲ, ಚುನಾವಣಾ ಆಯೋಗ ಈ ಎಲ್ಲ ಟೆಕ್ನಿಕಾಲಿಟೀಸ್ಗೆ ಹೋಗಲಾರದೆ
ಟೆಕ್ನಿಕಲ್ ಆಗಿ ಕರೆಕ್ಟ್ ಆಗಿ ಕಂಪ್ಲೇಂಟ್ ಅನ್ನ ಕೊಡಬೇಕು. ಯಾವ ಕಂಪ್ಲೇಂಟ್ ಈಗ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅವರು ಕಂಪ್ಲೇಂಟ್ ಅನ್ನ ಕೊಡಬೇಕು, ಇದೆಲ್ಲವೂ ಕೂಡ ಸತ್ಯ. ಅದಕ್ಕಿಂತಲೂ ಹೆಚ್ಚಾದಂತ ಇಂಪಾರ್ಟೆಂಟ್ ಆದಂತ ವಿಚಾರ ಏನು ಅಂದ್ರೆ, ಚುನಾವಣಾ ಆಯೋಗ ತನ್ನ ಮೇಲೆ ಬರ್ತಾ ಇರುವಂತಹ ಆರೋಪಗಳನ್ನ ನಿರಾಕರಿಸಲಿಕ್ಕೆ ಈ ಟೆಕ್ನಿಕಾಲಿಟೀಸ್ಗೆ ಹೋಗಲಾರದೆ ತಾನೇ ಮುಂದೆ ಬಂದು ಈ ಎಲ್ಲ ವಿಚಾರಗಳಿಗೂ ಕೂಡ ಪಾಯಿಂಟ್ ಬೈ ಪಾಯಿಂಟ್ ಕನ್ವಿನ್ಸಿಂಗ್ ಉತ್ತರವನ್ನ ಕೊಡಬೇಕು. ಅದು ಕೊಡ್ತಾ ಇಲ್ಲ. ಒಂದು. ಎರಡನೇದು, ಈ CCTV ಫುಟೇಜ್ ವಿಚಾರದ ಒಳಗಡೆ ಅದೇನೋ ರೂಲ್ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ರೂಲ್ ಆ ರೂಲು ಮೊದ್ಲು ಇದ್ದಿದ್ದು 1 ವರ್ಷನೇ ಏನೋ ಇತ್ತು, ಅದನ್ನ ಬದಲಿ ಮಾಡಿ 45 ಡೇಸ್ ಮಾಡಿದ್ರು. 45 ಡೇಸ್ ಒಳಗಡೆ CCTV ಫುಟೇಜ್ಗೆ ಕೊಟ್ಟಂತ ರಿಕ್ವೆಸ್ಟ್ ಗಳನ್ನು ಕೂಡ ಹಾನರ್ ಮಾಡಿಲ್ಲ, ಅಕ್ಸೆಪ್ಟ್ ಮಾಡಿಲ್ಲ. ಮಹಾರಾಷ್ಟ್ರದೊಳಗಡೆ ಆ ತರದ ಕೇಸ್ ಇವೆ. ಬಿಫೋರ್ 45 ಡೇಸ್ ಚುನಾವಣೆ ಮುಗಿದ ನಂತರ 17ನೇ ದಿನಕ್ಕೆ ಕೊಟ್ಟಂತ ಒಂದು ರಿಕ್ವೆಸ್ಟ್ ಕೂಡ ಚುನಾವಣಾ ಆಯೋಗ ಹಾನರ್ ಮಾಡಲಿಲ್ಲ, ಅವ್ರಿಗೆ CCTV ಫುಟೇಜ್ ಅನ್ನ ಕೊಟ್ಟಿಲ್ಲ. ಇನ್ನೊಂದು ಪ್ರಕರಣದೊಳಗಡೆ, ಹರಿಯಾಣ ಪ್ರಕರಣದೊಳಗಡೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಏನಂತಂದ್ರೆ EVM ಗಳ ಕಂಟ್ರೋಲ್ ಯೂನಿಟ್ ಏನಿರುತ್ತೆ ಅದರ ಒಂದು ಡೇಟಾನ ಕೊಡಬೇಕು ಅಂತ. ಅದಕ್ಕೂ ಕೂಡ ಅಲ್ಲಿನ ಇಲೆಕ್ಷನ್ ಕಮಿಷನ್ ಹರಿಯಾಣದ್ದು ಕೊಡ್ಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ನಂತರವೂ ಕೂಡ ಈ ಎಲ್ಲ ವಿಚಾರಗಳನ್ನು ಕೂಡ ಪ್ರಶ್ನೆ ಮಾಡಿ ಮತ್ತೆ ಅದ್ರ ಬಗ್ಗೆ ಯಾರು ಈಗ ಈ ಎಲ್ಲ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಈ ಚುನಾವಣಾ ಅಕ್ರಮಗಳ ಬಗ್ಗೆ, ಅವರು ಮತ್ತೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ, ಆ ಪ್ರೊಸೆಸ್ ನಡೀತಾ ಇದೆ. ಆದ್ರೆ ಚುನಾವಣಾ ಆಯೋಗದ ನಡವಳಿಕೆ ದಿನದಿಂದ ದಿನಕ್ಕೆ ಹೆಚ್ಚು ಅಪಾರದರ್ಶಕವಾಗ್ತಾ ಇದೆ. ಅದು ಪಾರದರ್ಶಕವಾಗಿ ಇರಬೇಕಾಗಿತ್ತು. ಯಾರೂ ಕಂಪ್ಲೇಂಟ್ ಕೊಡದೇ ಇದ್ರು ಕೂಡ ನಮ್ಮ ಬಗ್ಗೆ ಈ ರೀತಿಯಾದಂತ ಒಂದು ಸಂಶಯ ಬಂದಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ವ್ಯವಸ್ಥೆಯ ಮೇಲೆ ನಂಬಿಕೆನೇ ಬಹಳ ಇಂಪಾರ್ಟೆಂಟ್. ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಯಾವುದು ಅಲ್ಲ ಅಂತ ತಾನೇ ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದು ಅದೆಲ್ಲ ವಿವರಣೆಯನ್ನ ಕೊಡ್ಬೇಕಾಗಿತ್ತು. ಆದ್ರೆ ಸ್ವಯಂ ಪ್ರೇರಣೆಯಿಂದ ಕೊಡ್ಲಿಲ್ಲ. ಕೋರ್ಟ್ಗೆ ಹೋದ್ರೂ ಕೂಡ, ಕೋರ್ಟ್ ಆದೇಶ ಕೊಟ್ಟರು ಕೂಡ ಕೊಡ್ಲಿಲ್ಲ. ಈ ದಿನದಿಂದ ದಿನಕ್ಕೆ ಹೊಸ ಹೊಸ ರೂಲ್ ಗಳನ್ನ ಮಾಡಿ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಒಳಗಡೆ ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿದ್ರು. ಲಾಸ್ಟ್ ಟೈಮ್ ನಮಗೆ ಫಾರ್ಮ್ ನಂಬರ್ 6, 7 ಅದೇನೋ ಇರ್ತದಲ್ಲ, ಹೊಸದಾಗಿ ವೋಟರ್ಸ್ ಆಡ್ ಮಾಡ್ಲಿಕ್ಕೆ ಮತ್ತು ಡಿಲೀಟ್ ಮಾಡ್ಲಿಕ್ಕೆ ಏನು ಫಾರ್ಮ್ ಇರ್ತದೆ ಅದರ ಎಲ್ಲ ಮಾಹಿತಿ ಲಾಸ್ಟ್ ಟೈಮ್ ನಮ್ಗೆ ಸಿಕ್ಕಿತ್ತು. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಒಳಗಡೆ ನಾವು ಅದನ್ನ ಬ್ಲಾಂಕ್ ಬಿಟ್ಟಿದೀವಿ. ಯಾಕಂತಂದ್ರೆ ಅದನ್ನು ಕೂಡ ಎಲೆಕ್ಷನ್ ಕಮಿಷನ್ ಬ್ಲಾಕ್ ಮಾಡಿದೆ ಅಂತ ಹೇಳಿದ್ರು. ಅಂದ್ರೆ ದಿನದಿಂದ ದಿನಕ್ಕೆ ಹೊಸ 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 ರೂಲ್ ಗಳನ್ನ ತಂದು ಹೊಸದಾಗಿ ಎಲ್ಲವನ್ನು ಕೂಡ ಇವರು ಹೈಡ್ ಮಾಡುವಂತ ಪ್ರಯತ್ನವನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನೇನು ಸಾಕ್ಷಿ ಬೇಕಿದಕ್ಕೆ? ನಟರಾಜ್ ಗೌಡ್ರ, ಈಗ ಇಲ್ಲಿ ಈ SIR ಅಂತ ಶುರುವಾಗಿದೆ. ಈಗ 12 ರಾಜ್ಯಗಳಲ್ಲಿ SIR ನಾವು ಶುರು ಮಾಡ್ತೀವಿ ಅಂತ ಹೇಳಿ. ಇದರಲ್ಲಿ ಏನಾಗಿದೆ, ತಮಿಳುನಾಡು ಸ್ಟ್ರೈಟ್ ಅವೇ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಅವ್ರು ಹೋದರು. ಕೇರಳದವ್ರು ಏನು ಮಾಡ್ತಿದ್ದಾರೆ, ಸರ್ವಪಕ್ಷಗಳ ಸಭೆ ನಾನು ಕರಿತೀನಿ ಅಂತ ಮಾಡಿದ್ರು. ದೀದಿ ಮಮತಾ ಬ್ಯಾನರ್ಜಿ ಅವರು ಬೀದಿಗೆ ಇಳಿದ್ರು. 3.5 ಕಿಲೋಮೀಟರ್ 4 ಕಿಲೋಮೀಟರ್ ಯಾತ್ರೆ ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ನಿಮ್ಮದೇ ಕೂಟದಲ್ಲಿ ಇದ್ದಂಥವ್ರು, INDA ಕೂಟದಲ್ಲಿ ಇದ್ದಂಥವ್ರು ಬಿಡಿ ಬಿಡಿಯಾಗಿ ಅವ್ರ ಪಾಡಿಗೆ ಅವ್ರ ಲೋಕದಲ್ಲಿ ಅವ್ರು ಇದ್ದಾರೆ, ನನ್ನ ರಾಜ್ಯ ನನಗೆ ಅಂಥೇಳಿ. ನಿಮ್ಮ ಕೂಟಕ್ಕೆ ಏನೋ ಮೀನಿಂಗ್ ಇದೆಯೇನ್ರಿ? ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಬಿಡಿ ಬಿಡಿಯಾಗಿ ಅದು ಬಿಟ್ಬಿಟ್ಟು ಹಿಡಿಯಾಗಿ ಏನೋ ಮಾಡ್ತಾ ಇದ್ದೀರೇನ್ರಿ? ಮೀನಿಂಗ್ ಇದೆ. ಏನು ಮೀನಿಂಗ್ ಇದೆ? ಕೇಳಿ, ಅವ್ರವ್ರ ಪಾಡಿಗೆ ಅವರು ನನ್ನ ರಾಜ್ಯ ನಂದು. ಲೋಕಸಭಾ ಚುನಾವಣೆಗೆ ನಾವೆಲ್ಲ ಮೈತ್ರಿ ಮಾಡಿದಂಥದ್ದು. ಇಂಡಿಯಾ ಮೈತ್ರಿಕೂಟ ಮಾಡಿದ್ದೆ ಲೋಕಸಭಾ ಚುನಾವಣೆಗೋಸ್ಕರ ಅಂತಾನೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು. ಎಲ್ಲ ರಾಜ್ಯಗಳು ಕೂಡ ಅವರವರ ತೀರ್ಮಾನವನ್ನು ಅವ್ರು ಮಾಡ್ಕೊಬಹುದು, ಇಲ್ಲ ಅಲ್ಲಿ ಮೈತ್ರಿಕೂಟ ಮಾಡ್ಕೋಬಹುದು. ಆದ್ರೆ ಕೆಲವು ಇಂಪಾರ್ಟೆಂಟ್ ಇಶ್ಯೂಗಳು ಬಂದಾಗ, ರಾಷ್ಟ್ರೀಯ ಮಟ್ಟದ ಇಶ್ಯೂಗಳು ಬಂದಾಗ ಎಲ್ಲ ಒಟ್ಟಾಗಬೇಕನ್ನೋದು ನಮ್ಮ ಬಯಕೆ ಕೂಡ ಇದೆ. ಅದು ನಾವು ಬಯಕೆ ಇದೆ. ನೇತೃತ್ವ ಸರಿಯಾಗಿಲ್ಲ ನಿಮ್ದು. ನೋಡಿ, ನೇತೃತ್ವ ಅಂತಿಲ್ಲ, ಎಲ್ಲರ ನೇತೃತ್ವನೂ ಚೆನ್ನಾಗಿದೆ. ರಾಹುಲ್ ಗಾಂಧಿ ಎಷ್ಟು ಇನ್ಕ್ಲೂಸಿವ್, ಎಲ್ಲರನ್ನು ಒಳಗೊಳ್ಳುವಂತೆ ಮಾಡುವಂತ ರಾಹುಲ್ ಗಾಂಧಿ ಎಷ್ಟು ಡೆಮೊಕ್ರೆಟಿಕ್ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಎಲ್ಲರೂ ರಾಹುಲ್ ಗಾಂಧಿ ಅವ್ರನ್ನ ಕೇಳಬೇಕಾಗಿತ್ತು ಈ ಮಾತನ್ನ, ನಿಜನಾ ಇದು ಅಂತ. ಆಮ್ ಆದ್ಮಿಯವರು ಈಗ ಅವ್ರಿಗೆ ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟಿದೀವಿ, ಅವ್ರಿಗೆ ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟಿದೀವಿ. ನಾವೆಲ್ಲರಿಗೂ ದೊಡ್ಡವರು ಅಂತಂದ್ರೆ ಅದೇನ್ ಚುನಾವಣಾ ಮಾನ್ಯತೆನೇ. ಅವ್ರಿಗೆ ಇಮಿಡಿಯೇಟ್ ಆಗಿ ಎಲ್ಲರಿಗೂ ನಾವೇ ದೊಡ್ಡಲಿರು ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ಒಟ್ಟಾಗಿ ಹೋಗ್ಬೇಕು ಅಂತ ಇರಬೇಕು, ನಾಯಕತ್ವ ಒಟ್ಟಾಗಿ ಹೋಗೋಣ ಅಂತ ಬಂದ್ರೆ ರಾಹುಲ್ ಗಾಂಧಿ ಅವ್ರಿಗೂ ಬಹಳ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಯಾವಾಗ್ಲೂ ಕೂಡ. ಆದ್ರೆ ಅವ್ರದೇ ಒಂದು ಬೇರೆ ರೀತಿಯ ಅಜೆಂಡಾ ಇಟ್ಕೊಂಡು ಈಚೆ ಬಂದಿದ್ದಾರೆ. ಬಟ್ ಆದ್ರೆ ಒಂದಂತ ಸತ್ಯ, ಇದು ಆರಂಭ ಇದೆ. ಖಂಡಿತವಾಗಿ ಇದು ಮುಂದಿನ ಹೋರಾಟ ಇನ್ನು ತೀವ್ರಗೊಳ್ಳುತ್ತದೆ. ಈ ನೋಟ್ ಬಿಜೆಪಿ ಕೇಂದ್ರ ಸರ್ಕಾರ ಕೂತಿರೋದೇ ವೋಟ್ ಕಳ್ತನ ಮಾಡಿ. ಥ್ಯಾಂಕ್ ಯು ನಟರಾಜ್ ಗೌಡ, ಥ್ಯಾಂಕ್ ಯು ಯದುಕುಮಾರ್ ಗೌಡ, ಥ್ಯಾಂಕ್ ಯು ಸುಭಾಷ್ ಹುಗಾರ್ ಅವರೇ. ಈ ಒಂದು ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ ಮೇಲೆ ಅಂತ ಒಂದು ಗಂಭೀರ ಆರೋಪವನ್ನು ಮಾಡಿದಾಗ ಎಲೆಕ್ಷನ್ ಕಮಿಷನ್ ಬಳಿಯಲ್ಲಿ ರಾಹುಲ್ ಗಾಂಧಿಗೆ ಕೊಟ್ಟಿರಬಹುದಾದ ಡೇಟಾಗಿಂತ 100 ಪಟ್ಟು ಅಧಿಕ ಡೇಟಾ ಇರುತ್ತೆ ಅವ್ರ ಬಳಿಯಲ್ಲಿ. CCTVನೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಹಾಗಿದ್ದಾಗ ಅಂಥ ಡೇಟಾಗಳೊಂದಿಗೆ ಬಂದು
ಇಲ್ಲಿ ಕಳ್ಳತನವಾಗಿದ್ದರೆ ಕ್ರಮ ಜರುಗಲಿ, ಮುಂದಿನ ಚುನಾವಣೆಗಳಲ್ಲಿ ಆ ರೀತಿ ಕಳ್ಳತನ ಆಗದಂತೆ ಅವರು ಕ್ರಮ ವಹಿಸಲಿ. ಇಲ್ಲದೇ ಇದ್ದರೆ ರಾಹುಲ್ ಗಾಂಧಿ ಅಕಸ್ಮಾತ್ ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡಿದರೆ ಶಿಕ್ಷೆಗೊಳಪಡಿಸುವಂಥ ಕೆಲಸ ಆಗಲಿ